ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ನೋಡಿದ್ದೀರ, ಯಾವ ಥರ ಮಾಡ್ತಿದ್ವಿ ಪ್ರೋಸೆಸ್ ಅನ್ನೋದು. ಇವಾಗ ಒಂದು 6 days ಆಯಿತು, ಮಸಾಲೆ ಎಲ್ಲ ಹಾಕಿ ಕಲಸಿ ಇಟ್ಟಿದ್ವಿ. ಸೊ ಇವಾಗ ಅದನ್ನೆಲ್ಲ ಪ್ಯಾಕ್ ಮಾಡಬೇಕಲ್ವ ನೀಟಾಗಿ. ಸೊ ಇದರಲ್ಲಿ ನಾವು ನಮ್ಮದು ಏನೇ ಪ್ರಾಡಕ್ಟ್ ಇದ್ರೂ ತುಂಬ ಹೈಜಿನ್ ಮೇಂಟೈನ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಎಲ್ಲದು ಕಾಲು ಕೆ ಜಿ ಬಾಟಲಿಗೆ ಮತ್ತು ಅರ್ಧ ಕೆ ಜಿ ಬಾಟಲ್ಗೆ ಎಲ್ಲದನ್ನು ನೀಟಾಗಿ ಹಾಕಿ ಪ್ಯಾಕ್ ಮಾಡಿ ಮತ್ತು ಸ್ಟಿಕ್ಕರ್ ಎಲ್ಲ ಅಂಟಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವೂ ತಗೊಂಡು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಬೇಕಂದರೆ ನೀವು ಶಾಪಿಗೂ ಬಂದು ಬೈ ಮಾಡ್ಬೋದು. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ಪಾರ್ಸೆಲ್ ಕಳಿಸ್ತಾರೆ. ಸೊ ಇದೇ ಫಸ್ಟ್ ಟೈಮ್ ನಾವು ಏನು ಮಾವಿನಕಾಯಿ ಉಪ್ಪಿನಕಾಯಿನ ಇಂಟ್ರೊಡ್ಯೂಸ್ ಮಾಡಿರೋದು. ನಮ್ಮ ಒಂದು ವಿವಿಕ್ ದ ಲೈಫ್ ಇದರಲ್ಲೇ ನಮ್ಮದೇ ವುಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಹಾಕಿ ಮಾಡಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಅಂದರೆ ಇದಕ್ಕೆ ಯಾವುದೇ ಥರದ ಪ್ರಿಸರ್ವೇಟಿವ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಏನು ಯೂಸ್ ಮಾಡಿಲ್ಲ. ಓನ್ಲಿ ಯೂಸ್ ಮಾಡಿರೋದು ಸೇಸಮ್ ಆಯಿಲು ಮತ್ತು ಮಸ್ಟರ್ಡ್ ಆಯಿಲು ಇಷ್ಟೇ ಯೂಸ್ ಮಾಡಿರೋದು. ಸೊ ಮಸಾಲೆ ಎಲ್ಲ ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಫುಲ್ಲು ಹೋಮ್ ಮೇಡ್ ಅಂತಲೇ ಹೇಳ್ಬೋದು. ಫುಲ್ ಅಥೆಂಟಿಕ್ ಆಂಧ್ರ ಸ್ಟೈಲು ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಪ್ಯಾಕೆಲ್ಲ ಆದಮೇಲೆ, ಸ್ಟಿಕ್ಕರ್ ಎಲ್ಲ ಆದಮೇಲೆ ವಿವಿಕ್ತಾಗೆ 1 ಕೆ ಜಿ ಬಾಟಲು, 1/4 ಕೆ ಜಿ ಬಾಟಲು, ಅರ್ಧ ಕೆ ಜಿ ಬಾಟಲ್ ಎಲ್ಲದನ್ನು ತೊಗೊಂಡೋಗಿ ಈ ಥರ ಹಿಂಗೆ ಜೋಡಿಸಿ ಬಂದ್ವಿ. ತೊಗೊಂಡೋಗಿದ್ದ ದಿನವೇ 1-2 ಸೇಲ್ ಆಯಿತು. ನಂತರ ಅಲ್ಲಿಂದ ಬಂದು ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೋಬೇಕಿತ್ತಲ್ಲ, ಹೊಸದಾಗಿ ಎಗ್ ಬಿರಿಯಾನಿ ಟ್ರೈ ಮಾಡೋಣ ಅಂತ ಎಗ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ. ಯಾಕೆಂದರೆ ಬೇರೆ ಎಲ್ಲ ಥರದ ಎಗ್ ಬಿರಿಯಾನಿ ಉಂಡೆ ಆ ಥರದ್ದು ನೋಡಿದರೆ ಈ ಥರದ್ದು ಎಗ್ ಬಿರಿಯಾನಿ ನೋಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ ಮತ್ತು ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಕೊತ್ತಂಬರಿ ಮತ್ತು ಟೊಮೊಟೊ ಪ್ಯೂರಿ ಎಲ್ಲ ಹಾಕಿ ಅದಕ್ಕೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ ಮತ್ತು ಜೀರಿಗೆ ಪೌಡ್ರೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬಾಸುಮತಿ ಅಕ್ಕಿನ ನೆನೆಸಿದ್ದು, ಹೀಗೆ ನಾಟಿ ಮೊಟ್ಟೆನ ಒಡೆದು ಈ ಥರ 4 ಸೇರಿಸ್ತಾಯಿದ್ದೀನಿ. ಇದು ನಾಟಿ ಮೊಟ್ಟೆನ ನಾನು ಆನ್ಲೈನಲ್ಲಿ ತರಿಸಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ತರಿಸಿ ಟ್ರೈ ಮಾಡಿ. ಅದರಲ್ಲೂ ಈ ಥರ ಬಿರಿಯಾನಿ ನೀವು ಟ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ತೀನಿ. ಆದಮೇಲೆ ಅದರ ನೆಕ್ಸ್ಟ್ ಡೇ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಐಟಮ್ಸು ಖಾಲಿ ಆಗಿತ್ತು. ಸೊ ಹಾಗಾಗಿ ನಾನು ಬಾಕ್ಸ್ ಎಲ್ಲದನ್ನು ವಾಶಿಗೆ ಹಾಕಿದ್ದೆ. ಶಮೀನಾ ನೀಟಾಗಿ ವಾಶ್ ಮಾಡಿಕೊಟ್ಟಿದ್ಲು. ಅದನ್ನೆಲ್ಲ ನೀಟಾಗಿ ಎಲ್ಲದನ್ನು ಫಿಲ್ ಮಾಡಿ ಜೋಡಿಸ್ಕೊಂಡೆ. ನೀವು ನೋಡ್ತಿರ್ಬೋದು ಎಲ್ಲ ಕಚ್ಚಪಿಚಿ ಆಗಿತ್ತು. ಸೊ ಇದನ್ನು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ನಾನು ಎಲ್ಲದನ್ನು ಒಂದೇ ತೆಗೆದು ಈಚೆ ಇಟ್ಕೋತಿದ್ದೀನಿ. ಯಾಕೆಂದರೆ ಈ ಕಡೆ ಒಂದೇ ಥರ ಇರಲಿಲ್ಲ. ಯಾಕೆಂದರೆ ಇವಾಗ ನನಗೆ ಜಾಸ್ತಿ ಎದ್ದೇಳೋಕ್ಕೆ ಓಡಾಡೋಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ಪಾಪ ಶಮೀನಾನೇ ನನಗೆ ಜೋಡಿಸಿ ಕೊಡ್ತಾಯಿದ್ಲು. ಸೊ ನನಗೆ ಯಾಕೋ ಅವಳು ಜೋಡಿಸಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬಟ್ ನನಗೆ ಏನೇ ಕೆಲಸ ಮಾಡಿದ್ರು ನನಗೆ ಕೈಗೆ ಸಿಗೋ ಥರ ಇರಬೇಕು, ಅಥವಾ ಇಲ್ಲ ನಾನೇ ಮಾಡ್ಕೋಬೇಕು, ಹಂಗಾದ್ರೇ ನನಗೆ ಸಮಾಧಾನ. ಸೊ ಹಾಗಾಗಿ ನಾನೇ ನೀಟಾಗಿ ಎಲ್ಲದನ್ನು ಒರೆಸಿ ಜೋಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಅಲ್ಲಿ ಆಯಿಲ್ ಇಟ್ಕೊಳ್ಳೋದ್ರಿಂದ, ಅಡುಗೆ ಎಣ್ಣೆ ಮತ್ತು ದೀಪದ ಎಣ್ಣೆ ಇಟ್ಕೊಳ್ಳೋದ್ರಿಂದ ಅಲ್ಲಿ ಸ್ವಲ್ಪ ಆಯಿಲ್ ಆಯಿತಾ, ಹಾಗೆಯೇ ಅದಕ್ಕೆ ಕಾಲಿನ ಹಾಕಿ ನೀಟಾಗಿ ಒರೆಸ್ಕೊತಿದ್ದೀನಿ. ಮತ್ತು ಇವಾಗ ಪಡ್ಡು ಮಾಡೋದಿರ್ಬೋದು, ಇವಾಗ ಐರನ್ದು ಬಾಣಲಿ ಇರ್ಬೋದು, ಹಂಚಿರ್ಬೋದು, ಅದೆಲ್ಲ ಇತ್ತು. ಮತ್ತು ನಾವು ಸ್ಮೂದಿ ಮಾಡ್ಕೊಳ್ಳೋ ಅಂಥದ್ದು ಇರ್ಬೋದು, ಅಥವಾ ಜ್ಯೂಸ್ ಜಾರ್ಗಳೆಲ್ಲ ಆ ಕಡೆ ಈ ಕಡೆ ಆಗಿತ್ತು. ನನಗೆ ಹೇಗೆ ಬೇಕಾಗೆ ಜೋಡಿಸ್ಕೋಬೇಕಾಗಿತ್ತು. ನೀಟಾಗಿ ಎಲ್ಲದನ್ನು ಒರೆಸಿ ನಾನು ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ನೀವು ಮಂತ್ಲಿಗೆ ಒಂದು ಸಲನಾದ್ರೂ ನೀಟಾಗಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು. ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟೇ ಒಳ್ಳೇದಂತ ಹೇಳ್ತಾರೆ. ಯಾಕೆಂದರೆ ಮನೆ ಕ್ಲೀನಾಗಿದ್ದರೆ ಲಕ್ಷ್ಮಿ ಆಟೋಮೆಟಿಕಲಿ ಬರ್ತಾಳೆ ಅಂತ. ಸೊ ಹಾಗಾಗಿ ನೀವು ಮನೇನ ಎಷ್ಟು ನೀಟಾಗಿ ಇಟ್ಕೋತೀರ ಅಷ್ಟು ಒಳ್ಳೆಯದು. ಇವಾಗ ನಾನು ಆಯಿಲ್ನ ಈ ಕಡೆ ಪ್ಲೇಸ್ ಮಾಡ್ಕೊತಿದ್ದೀನಿ. ಯಾಕೆಂದರೆ ಈ ಕಡೆ ಬೇಡ ಅಂತ
ಈ ಕಡೆ ಎಲ್ಲ ಬೇರೆ ಐಟಮ್ ಇಟ್ಕೋಬೇಕು. ಸೊ ಹಾಗಾಗಿ ಎಲ್ಲದನ್ನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ನ್ಯೂಸ್ ಪೇಪರ್ ಎಲ್ಲ ಹಾಕೊಳ್ಳೋದ್ರಿಂದ ಅದು ವುಡ್ಡೂ ಹಾಳಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಬಿದ್ದರು ನ್ಯೂಸ್ ಪೇಪರ್ನ ನಾವು ತೆಗೆದಿಡ್ಬೋದು. ಇಲ್ಲಾಂದರೆ ನಾನು ಪ್ಲಾಸ್ಟಿಕ್ದು ಶೀಟ್ ಹಾಕ್ಬೋದಿತ್ತು. ನಾನು ಸ್ವಲ್ಪ ಅಷ್ಟೊಂದು ಪ್ಲಾಸ್ಟಿಕ್ನೇ ಯೂಸ್ ಮಾಡಲ್ಲ. ಹಾಗೆಯೇ ನಮ್ಮ ಮನೆಯವರು ಪ್ಲಾಸ್ಟಿಕ್ನೇ ಪ್ರಿಫರ್ ಮಾಡಲ್ಲ. ಯಾಕೆಂದರೆ ನಾವು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡ್ತೀವಿ. ಹಾಗೆಯೇ ಇವಾಗಂತೂ ಮಡಿಕೆ ಆ ಥರದ್ದನ್ನೇ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ವಿ. ಪ್ಲಾಸ್ಟಿಕ್ಕು ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ ಅನ್ನೋದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ಕು ಕಡಿಮೆನೇ, ಅಷ್ಟೊಂದು ಯಾವುದೂ ಪ್ಲಾಸ್ಟಿಕ್ ಐಟಮ್ ಇಲ್ಲ. ಆಲ್ಮೋಸ್ಟು ಸ್ಟೀಲ್ ಪಾತ್ರೆ ಮತ್ತು ಗ್ಲಾಸ್ದು ಬಾಕ್ಸ್ಗಳು ಆ ಥರದ್ದೇ ಇರೋದು. ಜಾಸ್ತಿ ನಾವು ಪ್ಲಾಸ್ಟಿಕ್ನ ಪ್ರಿಫರ್ ಮಾಡಲ್ಲ. ನಾವು ವಿವಿಕ್ತಾಗಿ ಎಣ್ಣೆ ತೊಗೊಳಕ್ಕೆ ಬರ್ತಾರಲ್ಲ ಅವರಿಗೂ ಅಷ್ಟೇ ನೀವು ಸ್ಟೀಲ್ದು ಕ್ಯಾನ್ ಅಥವಾ ಏನಾದ್ರೂ ತೊಗೊಂಡು ಬನ್ನಿ ಅಂತಲೇ ಹೇಳೋದು. ಪ್ಲಾಸ್ಟಿಕ್ನ ನಾವು ಯಾರಿಗೂ ರೆಫರ್ ಮಾಡಲ್ಲ. ಫೈನಲಿ ಇದೆಲ್ಲ ಆಯಿತು. ನೋಡ್ತಿರ್ಬೋದು ಈ ಥರ ನಾನು ಇದು ಸ್ಮೂದಿದೆಲ್ಲ ಜೋಡಿಸ್ಕೊಂಡಿದ್ದೀನಿ. ದೊಡ್ಡ ಪ್ಲೇಟ್ಸ್ ಎಲ್ಲ ಈ ಕಡೆ ಪಡ್ಡುದು, ದೋಸೆದು ಮತ್ತು ಎಣ್ಣೆ ಎಲ್ಲ ಈ ಕಡೆ MC ಪಾತ್ರೆ, ಕುಕ್ಕರು ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಈಚೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಹಾಗಾಗಿ ಕಾಲಿನ ಹಾಕಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಒಂದು ಸಲ ನಾವು ಕ್ಲೀನ್ ಮಾಡಿಕೊಂಡ್ರೆ ಇನ್ನೊಂದು ಮಂತು ಅಥವಾ 2 ಮಂತ್ಸು ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇರಲ್ಲ. ಬಟ್ ನನಗೆ ಬೇರೆಯವರು ಕ್ಲೀನ್ ಮಾಡಿದ್ದು ಆ ಪ್ರೆಗ್ನೆಂಟ್ ಟೈಮಲ್ಲಿ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ನಮ್ಮ ಬಾಡಿ ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಈ ಥರ ಕೆಲಸ ಮಾಡೋದು ಅಥವಾ ಆ್ಯಕ್ಟಿವ್ ಆಗಿರೋದು ನನಗಿಷ್ಟ. ಹಾಗೆಯೇ ಮನೇನ ಸ್ವಲ್ಪ ಡೆಕೋರೇಟಿವ್ ಆಗಿ ಏನಾದರೂ ಮಾಡೋಣ ಅಂತ ಮಾಡ್ತಾಯಿರ್ತೀನಿ. ಮೊನ್ನೆ ಸ್ವಲ್ಪ ಹಾಲಲ್ಲೆಲ್ಲ ಕ್ಲೀನ್ ಮಾಡಿದೆ. ಇವತ್ತು ಕಿಚನ್ನಲ್ಲಿ ಎಲ್ಲದನ್ನು ಜೋಡಿಸೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಗ್ಲಾಸ್ ಅಷ್ಟೇ, ಕಾಫಿ ಗ್ಲಾಸ್ ಇರ್ಬೋದು, ನೀರು ಕುಡಿಯೋ ಗ್ಲಾಸ್ ಇರ್ಬೋದು, ಎಲ್ಲದನ್ನು ಕಚ್ಚಿ ಬಿಚ್ಚಿಯಾಗಿತ್ತು. ಇವಾಗ ನಾನು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಕೆಳಗಡೆ ಎಲ್ಲ ನಾನು ಯೂಸ್ ಮಾಡ್ದಿರೋ ಅಂಥ ಲೋಟಗಳನ್ನ ಇಡ್ತಾಯಿದ್ದೀನಿ. ಇಲ್ಲಿ ಸೆಕೆಂಡ್ ರ್ಯಾಕಿಗೆ ನಾನು ಬೌಲ್ಸು ಈ ಥರದನ್ನು ನಾನು ಜೋಡಿಸ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ನಾಳೆ ಮಾಡ್ಕೋತೀನಿ, ಅದನ್ನು ವಿಡಿಯೋ ಮಾಡ್ತೀನಿ. ನಂತರ ಅಡುಗೆ ಮಾಡಬೇಕಿತ್ತು. ಹಾಗಾಗಿ ನಾನು ಇಲ್ಲಿ ಬೀನ್ಸು ಮತ್ತು ಚಪ್ರ ಬದನೆಕಾಯಿ ಮತ್ತು ಬದನೆಕಾಯಿ ಹಾಕಿ ಟೊಮೊಟೊ ಹಾಕಿ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇವಾಗ ಅದು ಟೈಮಿಗೆ ತಿನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ರೈಸ್ ಮಾಡ್ಕೊತೀನಿ, ಮುದ್ದೆ ಎಲ್ಲ ಇವಾಗ ಆಗಲ್ಲ. ಸೊ ಹಾಗಾಗಿ ಸಾಂಬಾರು ರೆಡಿಯಾಗಿದೆ. ನಾನು ಮಡಿಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಮಡಿಕೆನ ಯೂಸ್ ಮಾಡ್ತಾಯಿದ್ದೀನಿ. ರಾತ್ರಿಗೆ ನಾನು ಬಿಸಿ ಅನ್ನದ ಜೊತೆಗೆ ಹೀರೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಹೀರೆಕಾಯಿ ಚಟ್ನಿನ ಹೇಗೆ ಮಾಡಿ, ಒಂದು ಪ್ಯಾನ್ ಇಕ್ಕಿ ಅದಕ್ಕೆ ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲದನ್ನು ಬೆಳ್ಳುಳ್ಳಿ ಹಾಕಿ ಮತ್ತು ಹೀರೆಕಾಯಿ ಹಾಕಿ ನೀಟಾಗಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೀಟಾಗಿ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಎಳ್ಳು, ಹುಣಸೆಹಣ್ಣು, ತೆಂಗಿನಕಾಯಿನ ಸೇರಿಸ್ಕೋಬೇಕು, ಕೊತ್ತಂಬರಿನ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸಿ, ತುಂಬ ನುಣ್ಣಗೆ ರುಬ್ಬಾರ್ದು, ತರಿ ಥರ ರುಬ್ಬಿ ಈ ಥರ ಒಂದು ಒಗ್ಗರಣೆ ಹಾಕಿದ್ರೆ ಹೀರೆಕಾಯಿ ಚಟ್ನಿ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.